ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಯುವವಾಹಿನಿ ಕೇಂದ್ರ ಸಮಿತಿದ ನಿಲೆಟ್ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರ, ಡಯಾಲಿಸಿಸ್ ಸೇವೆ ಒದಗಾವನಟಿ ವೆಲ್ನಾಕ್ ಆಸ್ಪತ್ರೆಗೆ ರಾಜ್ಯೋಡಿ ಒಂಜನೆ ಸ್ಥಾನ. ವೇದವ್ಯಾಸ್ ಕಾಮತ್. ಒಡಿಪು ಜಿಲ್ಲೆಡ್ ಕೊರೋನಾ ಸೀಕ್ದ ಬಗೆಟ್ ಮಂತ್ರಿಯರನ್ನ ದುಂಬಾಳ್ತಿಡ್ ತುರ್ತು ಕೋವಿಡ್ ಸಭೆ, ಧಾರ್ಮಿಕತೆಗೆ ಒತ್ತು ಕೊಡದು ಈ ಸತಿ ಲೆಕ್ಕದ ಜನ ಸೇರಿದ ಪರ್ಯಾಯ ದರ್ಬಾರ್ ಸಭೆ. ಒಡಿಪುಡು ಮಂತ್ರಿ ವಿ ಸುನಿಲ್ ಕುಮಾರ್. ನಮಕುಡ್ಲ ಚಾನೆಲ್ದ ಧರ್ಮ ನಂಬಿಕೆ ಹೊಸ ಕಾರ್ಯಕ್ರಮ ಉದಿಪನ, ಪರ್ಯಾಯದ ಲೆಕ್ಕುಡು ದೇಶದ ಪುಣ್ಯಕ್ಷೇತ್ರಗಳಿಗೆ ಪೋದು ಪಿರ ಒಡಿಪು ನಗರಗೂ ಪಜ್ಯದಿನ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ. ಕೊರೋನಾ ವ್ಯಾಕ್ಸಿನ್ ಸರ್ಕಾರದ ಕರ್ತವ್ಯ, ಅಂಡಲ ಐಕ್ಲ ಪ್ರಚಾರ ಪಡೆಯೊಂದುಲ್ಲೇರು ಕರ್ಫ್ಯೂಡ್ದು ಆಟದ ಕಲಾವಿದರಿಗೆ ಭಾರಿ ಉಪದ್ರ. ಕುಡ್ಲಡ ಬಿ ರಮಣತ್ರೈ. ವಾರ್ತೆದೇವರ ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ಆರೋಗ್ಯ ಮಂತ್ರ ಸೇವಾ ಯೋಜನೆದ ನಿಲೆಟ್ 6 ಲಕ್ಷ ರೂಪಾಯಿ ಖರ್ಚಿಡು ಕುಡ್ಲದ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆಗೆ ಅಂಗರೆ ಡಯಾಲಿಸಿಸ್ ಯಂತ್ರ ಒದಗಾಯರು. ಶಾಸಕರು ವೇದವ್ಯಾಸ್ ಕಾಮತ್ ಬೊಕ ಡಾಕ್ಟರ್ ಭರತ್ ಶೆಟ್ಟಿ ಕಾರ್ಯಕ್ರಮ ಪಾಲ್ಗೊಂಡಿರು. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ಆರೋಗ್ಯ ಮಂತ್ರ ಸೇವಾ ಯೋಜನೆದ ನಿಲೆಟ್ ಡಯಾಲಿಸಿಸ್ ಯಂತ್ರನು ಕುಡ್ಲದ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆಗೆ ಒದಗಾವನ ಕಾರ್ಯಕ್ರಮ ಅಂಗಾರ ನಡತಂಡು. ಯುವವಾಹಿನಿ ಗುರ್ಕಾರ್ಯರು ಡಾಕ್ಟರ್ ರಾಜರಾಮ್ ಕೆಬಿ ಗುರ್ಕಾರ್ಮಿಡ್, ಶಾಸಕರಾಯನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ ಬೊಕ್ಕ ಬಿನ್ನಿ ರೀತಿದ ಆಸ್ಪತ್ರೆಗೆ ಸುಮಾರು 6 ಲಕ್ಷ ರೂಪಾಯಿ ಖರ್ಚಿಡು ಡಯಾಲಿಸಿಸ್ ಯಂತ್ರ ಕೈಪಗತ್ತೇರು. ಕಾರ್ಯಕ್ರಮ ಡಾಕ್ಟರ್ ರಾಜರಾಮ್ ಎದ್ಕೊಂಡ್ ಪಾತಿರ್ದು ಸರ್ಕಾರಿ ಆಸ್ಪತ್ರೆಗೆ ಇಂಕ್ಲು ದಾನಂಡಲ ಕೊರಡೊಂದು ಭಾರಿ ಅಗತ್ಯ ಉಪನ ಡಯಾಲಿಸಿಸ್ ಯಂತ್ರ ಒದಗಾದ 2 ವರ್ಷಲೆಡ್ದು ಕೊರೋನಾ ಸೀಕಡದು ಭಾರಿ ನಷ್ಟ ಆತಂಡೆ ಅಂಚದು ಬಡವೇರ್ನ ಸೇವೆ ಮಲ್ಪುಗಾಂಧಾರ ಪಂಡೀರು. ಒಂದು ಸರ್ಕಾರಿ ವ್ಯವಸ್ಥೆ, ಅದು ಕೂಡ ಸರ್ಕಾರಿ ಆಸ್ಪತ್ರೆಗೆ ನಾವು ಒಂದು ಸಂಘಟನೆ ಏನು ಕೊಡಬಹುದು ಎನ್ನುವ ಆಲೋಚನೆ ಮಾಡುವಾಗ ನಮ್ಮ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿರುವಂತಹ ವೆಲ್ನಾಕ್ ಆಸ್ಪತ್ರೆಗೆ ತೀರಾ ಅವಶ್ಯಕತೆ ಇರುವಂತಹ ಡಯಾಲಿಸಿಸ್ ಮೆಷಿನ್ ಅನ್ನು ಕೊಡುವ ಅನ್ನುವ ಒಂದು ಚಿಂತನೆಗೆ, ಯೋಜನೆಗೆ ನಾವೆಲ್ಲ ಬಂದಿದ್ದೇವೆ. ಬಂಧುಗಳೇ, ಅವರ ಆಯುಷ್ಯ ವೃದ್ಧಿ ಮಾಡುವಂಥ ಒಂದು ಪುಣ್ಯವನ್ನು ನಾವು ಕಟ್ಟಿಕೊಳ್ಳೋಣ ಅಂತ ಒಂದು ಡಯಾಲಿಸಿಸ್ ವ್ಯವಸ್ಥೆ ನಾವು ಮಾಡುವಂಥದ್ದು ಬಹಳ ದೊಡ್ಡ ಸೇವೆ ಅಂತ ನಾವು ಹೇಳೋದು. ಅದರ ಒಂದು ಈ ಮುಖ್ಯ ಸಮಾಜಕ್ಕೆ ಕೊಡುವಂಥ ಒಂದು ಅಳಿಲು ಸೇವೆ, ಇದನ್ನು ಇಂದು ನಾವು ಈ ಕೇಂದ್ರಕ್ಕೆ ಅರ್ಪಿಸ್ತೀವಿ. ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ಜನಕ್ರಿನ ಆರೋಗ್ಯದ ದಿಟ್ಟಿಡು ಯುವವಾಹಿನಿ ಡಯಾಲಿಸಿಸ್ ಯಂತ್ರ ಕೊಡುಗೆ ಕೊಡ್ತುಂಡು ಇಡೀ ರಾಜ್ಯಡು ಡಯಾಲಿಸಿಸ್ ಸೇವೆಡು ವೆಲ್ನಾಕ್ ಆಸ್ಪತ್ರೆ ಒಂಜನೆ ತಾನೋಡುಂಡು. ವೆಲ್ನಾಕ್ ಆಸ್ಪತ್ರೆಡು ಸರ್ಕಾರದ 10 ಬೊಕ್ಕ ಕೊಡುಗೆ ಅದು ಬತ್ತದನ ಒರಂಬ ಸೇರಿದು 14 ಡಯಾಲಿಸಿಸ್ ಯಂತ್ರ ಉಂಡು. ರಾಜ್ಯದ ಒರಂಬ ಜಿಲ್ಲೆಯಲ್ಲಿನ ಜನಕ್ಲಿಗೆ ಬೋಡಾಯಿನ ಸೇವೆಯನ್ನು ವೆಲ್ನಾಕ್ ಮಲ್ತೊಂದುಂಡು. ಯುವವಾಹಿನಿದ ಈ ಸಮಾಜ ಸೇವೆಗೆ ಸೊಲ್ಮೆ ಸಂದವೆ ಎಂದಾರ ಪಂಡೇರು. ಯುವವಾಹಿನಿಯ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಅದಕ್ಕಾಗಿ ತಮ್ಮ ಕಾರ್ಯಕ್ರಮಗಳನ್ನು ಭಾಳ ಯಶಸ್ವಿಯಾಗಿ ತಾವು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥದ್ದು. ಇವತ್ತು ಈ ರೀತಿಯ ಜನರ ಕಷ್ಟವನ್ನು ಕಂಡು ವಿಶೇಷವಾದ ಸಾಧನೆಯನ್ನು ತಮ್ಮ ಮುಖಾಂತರ ತಾವು ಮಾಡಿದ್ದೀರಿ. ತಮ್ಮ ಸಾಧನೆ 6.5 ಲಕ್ಷ ರೂಪಾಯಿ ಮೊತ್ತದ ಮಿಷಿನನ್ನು ಇವತ್ತು ಕೊಡುಗೆ ಮುಖಾಂತರ ಯುವವಾಹಿನಿಯ ಪದಾಧಿಕಾರಿಗಳು ಬೇರೆ ಬೇರೆ ಘಟಕದಿಂದ ಜೋಡಿಸ್ಕೊಂಡು ಕೊಟ್ಟರು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ಜನರ ಆರೋಗ್ಯ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯ ಅಗತ್ಯದ ವಸ್ತನ್ನು ತಾವು ಜಿಲ್ಲೆಯ ಆಸ್ಪತ್ರೆಗೆ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳುವಂಥದ್ದು ಇದು 100ಕ್ಕೆ 100 ತಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಳ್ಬೇಕು ಅಂತ ಹೇಳುವಂಥದ್ದು ಕಾಣ್ತದೆ. ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಯೋಜನೆ ಆಲೋಚನೆ ಒಟ್ಟು ಸೇರ ಒಂದು ಯುವವಾಹಿನಿ ಭಾರಿ ಕೆಲಸ ಮಲ್ತೊಂದು ಬೈದಿಡು ಸಂಸ್ಥೆ ಹಿಡಿದು ನಾನಾತ ಕೆಲಸ ನಡಪಡು ಸರ್ಕಾರದ ವ್ಯವಸ್ಥೆ ಹಿಡಿದು ಇಂಕ್ಲಿಗೆ ಒರೊರ ಕೈ ಕಟ್ಟನಂಚ ಹೊಂದಿತ್ತು ಅಪಗೆ ಇಂಚಿನ ಸಂಸ್ಥೆಯ ಸೇವೆ ಮಲ್ಲ ಸಹಾಯ ಹಾಪಣದು ಪಂಡೇರು. ಸಮಾಜದ ಬಗ್ಗೆ ಏನು ಕಾರ್ಯಕ್ರಮ ಇದ್ರೂ ಸಹ ಹೆಚ್ಚಾಗಿ ಅವರ ಕಾರ್ಯಕ್ರಮಗಳೆಲ್ಲ ಸಹ ಒಂದು ಖಾಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ಗಿಂತ ಜಾಸ್ತಿಯಾಗಿ ಏನೋ ಒಂದು ಯೋಜನೆ ಮತ್ತು ಆಲೋಚನೆಯನ್ನು ಇಂಪ್ಲಿಮೆಂಟೇಷನ್ ಮಾಡುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನೆ ಬಂದಿದ್ದಾರೆ. ನಿಮಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ. ಈ ರೀತಿಯ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆ ಕಲ್ಪನೆ ಸಹ ಸಮಾಜಕ್ಕಿದೆ. ನಿಮ್ಮಿಂದ ಏನಾದರೂ ಆಗ್ತದೆ ಅನ್ನುವಂಥದ್ದು ಆಸೆ ಸಹ ಸಮಾಜಕ್ಕಿದೆ. ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಕೆಲಸ ನಿಮ್ಮಿಂದ ಆಗಲಿ. ಯಾಕಂದರೆ ಕೋವಿಡ್ನ ಸಮಸ್ಯೆ ಬಂದಾಗ ಸರ್ಕಾರ, ನಾವು ಚುನಾಯಿತ ಜನಪ್ರತಿನಿಧಿಗಳು, ನಾನು ವೇದವ್ಯಾಸರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಸಹ ಅದರಿಂದ ಬಿದ್ದಾಗ ಎಲ್ಲೋ ಒಂದು ಕಡೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮ ಕೈ ಕಟ್ಟಿದಂತ ಆಗ್ತಾ ಇತ್ತು. ಯಾಕಂದರೆ ಎಲ್ಲ ರೀತಿಯೆಲ್ಲ ಸ್ಪಂದನೆ ಮಾಡುವಾಗ ಎಲ್ಲೋ ಒಂದು ಕಡೆ ಫಂಡ್ಸಿನ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುತ್ತಂಥ ಸಂದರ್ಭದಲ್ಲಿ ಈ ನಾನ್ ಗೌರ್ಮೆಂಟಲ್ NGOs ಅಥವಾ ಇಂತಹ ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲೇ ಬಹುಶಃ ಇದು
ತುಂಬ ಸಂಸ್ಥೆಗಳು ಎಲ್ಲರ ಸಹ ಮುಂದೆ ಬಂದು ಅವರದ್ದೇ ಆದ ಒಂದು ರೀತಿಯಿಂದ ಸಮಾಜಕ್ಕೆ ಸೇವೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಊಟ ಕೊಡೋದ್ರಿಂದ ಹಿಡಿದು ಈ ರೀತಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು, ಈ ಡಯಾಲಿಸಿಸ್ ಯೂನಿಟ್ಗೆ ಒಂದು 6.5 ಲಕ್ಷ ಆಗ್ತದೆ. ಬೇರೆ ಬೇರೆ ರೀತಿಯದರಲ್ಲಿ ಒಳ್ಳೆಯ ಉತ್ಕೃಷ್ಟ ಮಟ್ಟದನ್ನೇ ಕೊಟ್ಟಿದ್ದಾರೆ ಇವರು. ಮಾಜಿ ಶಾಸಕರು ಕೆ ವಸಂತ ಬಂಗೇರ, ವೆಲ್ನಾಕ್ ಆಸ್ಪತ್ರೆಯ ಡಿಎಂಒ ಡಾಕ್ಟರ್ ಸದಾಶಿವ ಶಾನ್ಭೋಗ್, ಆರ್ಎಂಒ ಡಾಕ್ಟರ್ ಸುಧಾಕರ, ಆಸ್ಪತ್ರೆಯ ಡಾಕ್ಟರ್ ಸದಾನಂದ ಪೂಜಾರಿ, ಎಸ್ಕಗ್ ಸಂಜೀವಿನಿ ಪ್ರೈವೇಟ್ ಲಿಮಿಟೆಡ್ದ ಆಡಳಿತ ಅಧಿಕಾರಿ ಋತ್ವಿಕ್, ಎಂಡಸ್ಕಗ್ ಇಕ್ವಿಪ್ಮೆಂಟ್ಸ್ ಕೋಳೂರದ ಶ್ರೀನಿವಾಸ ಕೋಳೂರು, ಯುವಾಹಿನಿ ಪ್ರಧಾನ ಕಾರ್ಯಂತರ ಅಶೋಕ್ ಕುಮಾರ್ ಪಡ್ಪು, ಯುವಾಹಿನಿದ ಗೋಬುಬೊಕ್ಕ ಆರೋಗ್ಯದ ನಿರ್ದೇಶಕರು ಭಾಸ್ಕರ ಕೋಟ್ಯನ್ ಪಾಲ್ದೆ ತೊಂದಿರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕೊರೋನಾ ವ್ಯಾಕ್ಸಿನ್ ಕೊರ್ಪುನವು ಸರ್ಕಾರದ ಕರ್ತವ್ಯ ಅಂಡ ಐಕ್ಲ ಒಂಜಿ ಪ್ರಚಾರ ಪಡೆಯೊಂದುಲ್ಲೇರು. ವೀಕೆಂಡ್ ಬೊಕ್ಕ ನೈಟ್ ಕರ್ಫ್ಯೂಡ್ದು ಆಟದ ಕಲಾವಿದರಿಗೆ ಭಾರಿ ಉಪದ್ರ ಆತನೆಂದು ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಸುದ್ದಿಕೂಟುಡು ದೂರ್ದೇರು. ಮಾಜಿ ಮಂತ್ರಿ ಬಿ ರಮನಾಥ್ ರೈ ಕುಡ್ಲದ ಕಾಂಗ್ರೆಸ್ ಭವನೋಡು ಅಂಗಾರೆ ಸುದ್ದಿಕೂಟುಡು ಪಾತಿರ್ದು ರಾಜ್ಯಡು ಒಮಿಕ್ರಾನ್ ಹತ್ತು ಮೇಕೆಕ್ರಾನ್ ಉಂಡು ಎನ್ನ ದೋಸ್ತಿಯೋರಿ ಪನೊಂದಿತ್ತೇರು. ಓಟುಕೋರ್ನ ಜನಕ್ಲೆಗ್ ವ್ಯಾಕ್ಸಿನ್ ಕೊರ್ಪುನವು ಸರ್ಕಾರದ ಜವಾಬ್ದಾರಿ ಬೊಕ್ಕ ಕರ್ತವ್ಯ ಅಂಡ ವ್ಯಾಕ್ಸಿನ್ಗಳ ಒಂಜಿ ಪ್ರಚಾರ ಪಡೆಯೊಂದುಲ್ಲೇರು. ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಬಗೆಟ್ ಪಾಕ ಜನಟ ಜಿಜ್ಞಾಸೆ ಉಂಡು. ಆಟದ ಕಲಾವಿದರಿಗೂ ಉಂದಿಡ್ದು ಭಾರಿ ಉಪದ್ರ ಆತಂಡು. ಕಟೀಲ್ ಸೇರ್ದು ಏತೋ ಪರಕೆದ ಆಟ ಗೊಬ್ಬವೇರು ಎತ್ತಿದ ನಿಯಮಲಿಡ್ದು ಕಲಾವಿದರಿಗೆ ಪರಕೆದ ಆಟ ಗೊಬ್ಬವನಕ್ಲಿಗೆ ಸಮಾಧಾನ ಇಜ್ಜಿ ಬೇತೆ ಬೇತೆ ಧರ್ಮದ ಜಾತ್ರೆ ಸಾಂತಮರಿ ಇಂಚಿತಿ ಕಾರ್ಯಕ್ರಮಗಳಿಗೆ ಉಪದ್ರ ಆತನೆಂದು ಬಿ ರಮನಾಥ್ ರೈ ಪಂಡೇರು. ಖಂಡಿತ ಅನುಭವದ ಕೊರತೆ, ದೇಶದಲ್ಲಿ ಆದ ಲಾಕ್ಡೌನ್ ಕೂಡ ಅನುಭವದ ಕೊರತೆ. ಎಷ್ಟೋ ಜನ ಸತ್ತು ಒಂದು ರಾತ್ರಿ ಬೆಳಗಾವಿಯಲ್ಲಿ ಲಾಕ್ಡೌನ್ ಮಾಡಿ 1-2-3 ದಿವಸ ಬಿಡ್ತಿದ್ರೆ ವಲಸೆ ಕಾರ್ಮಿಕರು ಅವರವ್ರ ಊರಿಗೆ ಸೇರ್ತಿದ್ರು. ಒಮ್ಮೆಲೆ ಲಾಕ್ಡೌನ್ ಮಾಡಿ ವಿದೇಶ ಇವತ್ತು ಟ್ರಂಪ್ ಬರಬೇಕಾದ್ರೆ ಸಮಯವನ್ನೆಲ್ಲ ಕೊಟ್ಟರು. ಆದರೆ 2-3 ದಿವಸ ಜನರನ್ನು ಹೋಗ್ಲಿಕ್ಕೆ ಟೈಮ್ ಕೊಡ್ಲಿಲ್ಲ. ಇದು ನಾನು ಆರೋಪ ಮಾಡತಕ್ಕಂಥದ್ದು. ತಾವೆಲ್ಲ ಅನುಭವಗಳಿದ್ದೀರಿ, ನಾವು ಬುದ್ಧಿವಂತರಿದ್ದೀವಿ, ಬುದ್ಧಿಜೀವಿಗಳಿದ್ದೀವಿ. ಇವತ್ತು ಆ ಲಾಕ್ಡೌನ್ ನಿಂದ ಸತ್ತವರೆಷ್ಟು ಈ ದೇಶದಲ್ಲಿ ನೋಟು ಬಂದು ಮತ್ತು ಲಾಕ್ಡೌನ್ ನಿಂದ ಸತ್ತವರೆಷ್ಟು. ಇದು ಒಮಿಕ್ರಿನ್ ಅಲ್ಲ, ಮೆಕೆಕ್ರೋನ್ ಅಂತ ಹೇಳ್ತಾನೆ. ಒಮಿಕ್ರೋನ್ ಅಲ್ಲ. ನಮ್ಮ ರಾಜ್ಯದಲ್ಲಿ ಬೇರೆದಲ್ಲಿ ಒಮಿಕ್ರಿನ್ ಇರ್ಬೋದು, ಇಲ್ಲಿಯ ಇದು ಒಮಿಕ್ರಿನ್ ಬದಲು ಮೆಕೆಕ್ರೋನ್ ಆಗ್ಬಿಟ್ಟಿದೆ. ಅದಕ್ಕಾಗಿ ಇದು ಅದು ನಾನಲ್ಲ, ನನ್ನ ಸ್ನೇಹಿತರು ಹೇಳಿದ ಮಾತನ್ನ ನಾನು ಉಲ್ಲೇಖ ಮಾಡತಕ್ಕಂಥದ್ದು. ಒಡಿಪು ಜಿಲ್ಲೆಡೆ ಕೊರೋನಾ ಸೀಕ್ ಹೆಚ್ಚೊಂದು ನಡೆದವರ ಜಿಲ್ಲಾಧಿಕಾರಿ ಆಫೀಸ್ ಕೋವಿಡ್ ಸಭೆ ನಡಪಾಯಿರು. ಒಡಿಪು ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ವಿ ಸುನಿಲ್ ಕುಮಾರ್ ದುಂಬಾಳ್ತಡಿ ಈ ಸಭೆ ಅಟ್ಟಣೆ ಆದಿತ್ತಲು. ಒಡಿಪು ಜಿಲ್ಲೆಡು ಕೊರೋನಾ ಸೀಕ್ ದಕ್ಲು ಭಾರಿ ಹೆಚ್ಚೊಂದು ನಡೆದವರ ಜಿಲ್ಲಾಧಿಕಾರಿ ಆಫೀಸ್ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ವಿ ಸುನಿಲ್ ಕುಮಾರ್ ದುಂಬಾಳ್ತೇಡು ಕೋವಿಡ್ ಸಭೆ ನಡಪಾದಿತ್ತೇರು. ಕೊರೋನಾ ಸೀಕ್ದ ಬಿದೆಮುತ್ತವನ ಬಗೆಟ್ ಪಾತೆರ್ನ ಮಂತ್ರಿರು ಜಿಲ್ಲೆಡಿತ್ತೆ 179 ಜನಕ್ಕೆ ಕೊರೋನಾ ಸೀಕ್ ಉಂಡು. 121 ಜನ ಆಸ್ಪತ್ರೆಯಲ್ಲಿರು. ಏರೇರಿಗೆ ಸೀಕ್ ಉಂಡಾಕ್ಲೆನ ಇಲ್ಲಗ ಸೀಲ್ ಪಾಡ್ದುಂಡು ನಿಚ್ಚಲ 80,000 ಜನತ ಕೊರೋನಾ ಪರೀಕ್ಷೆ ಮಂತದುಂಡು. ಜಿಲ್ಲೆಡು ಒಟ್ಟು 54,000 ಜನ ಬರವು ಕಲ್ಪನಕ್ಲಿಗೆ ವ್ಯಾಕ್ಸಿನ್ ಕೊಡ್ತುಂಡು. ಬಯ್ಯ 7 ಗಂಟೆರ್ದು ಬೊಕ್ಕ ಬೀಚ್ಗೆ ಪೋಪುನಿನ ತಡೆತುದುಂಡು ಮಂತ್ರಿ ವಿ ಸುನಿಲ್ ಕುಮಾರ್ ಪಂಡಿರು. ಜಿಲ್ಲಾಧಿಕಾರಿ ಕೂರ್ಮಾರಾವ್, ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣಾಧಿಕಾರಿ ಬೊಕ್ಕ ಬಾಕಿದ ಅಧಿಕಾರಿಗಳು ಕೋವಿಡ್ ಸಭೆಟ್ ಪಾಲ್ದೆತೊಂಡಿರು. ಕೆಲವು ದಿನಗಳಿಂದ ಒಂದು 10 ದಿನಗಳಿಂದ ಈಚೆಗೆ 979 ಕೇಸುಗಳು ನಮ್ಮ ಹತ್ರ ಬಂದಿದ್ದಲ್ಲ. 61 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಏರುಗತಿನಲ್ಲಿ ಸಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಯಾವ ರೀತಿ ನಿಯಂತ್ರಣಕ್ಕೆ ಬೇಕಾದಂಥ ಕ್ರಮಗಳನ್ನು ರಾಜ್ಯದ ತಜ್ಞರ ಸಮಿತಿನಲ್ಲಿ ಮಾಡಿರುವಂಥ ಶಿಫಾರಸುಗಳು ಮತ್ತು ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ಸೂಚನೆಗಳನ್ನು ಪಾಲಿಸಿಕೊಂಡು ಕೆಲವು ನಿಯಮಾವಳಿಗಳನ್ನು ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಸಿದ್ಧ ಮಾಡಿಕೊಳ್ಬೇಕು. ಭಾಳ ಕೇಸುಗಳು ಜಾಸ್ತಿ ಆಗ್ತಾ ಹೋದರೆ ಕೋವಿಡ್ ಸೆಂಟರ್ಗಳಿಗೆ ಸೋಂಕಿತರನ್ನು ಸ್ಥಳಾಂತರಿಸಬೇಕು ಅನ್ನುವಂಥ ನಿರ್ಣಯವನ್ನು ನಾವು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ಗಳನ್ನು ಆರಂಭ ಮಾಡ್ತಾ ಇದ್ದೇವೆ. ಸೇರುವಂಥ ಕಾರ್ಯಕ್ರಮಗಳು ಬೇಡ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಸುತ್ತೋಲೆ. ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಕಾಪಾಡ್ತಾ ಇದ್ದೇವೆ. ಕೆಲವು ಕಡೆ ಬ್ರಹ್ಮಕಲಶ, ಕಂಬಳ ಈ ಥರದ್ದೆಲ್ಲದೂ ಜನ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ನಾವು ವಿನಂತಿ ಮಾಡ್ತಾ ಇದ್ದೇವೆ, ಸಾರ್ವಜನಿಕರಿಗೆ ಸಹಕಾರವನ್ನು ಕೊಡಬೇಕು. ಇಲ್ಲ, ಅದಕ್ಕೆ ಸ್ವಾಮೀಜಿಗಳೇ ಸ್ವತಃ ಹೇಳಿಬಿಟ್ಟಿದ್ದಾರಲ್ಲ, ಇದು ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದಾರೆ. ನಾವು 250-300 ಜನರಿಗೆ ಮಾತ್ರ ಸೀಮಿತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪರ್ಯಾಯ ಸಮಿತಿಯರ ಜೊತೆಗೆ ಅದು ಮಾತಾಡ್ತಾ ಇದ್ದೇವೆ. ಶಾಸಕರು ರಘುಪತಿ ಭಟ್ರು ಅದರಲ್ಲಿ ಇದ್ದಾರೆ. ನಾವು ಎಷ್ಟು ಸೀಮಿತ ಮಾಡಲಿಕ್ಕಾಗೋದು ಅಷ್ಟು ಸೀಮಿತ ಮಾಡ್ತೇವೆ. ಅಲ್ಲ, ಹೊರ ಜಿಲ್ಲೆಯವರು ಭಾಳ ಕಡಿಮೆ ಸಂಖ್ಯೆಯಲ್ಲಿ ಬರಬೇಕು ಅಂತ ವಿನಂತಿ ನಮ್ಮದು. ಮತ್ತು
ಪರ್ಯಾಯ 17, 18, 19, 3-4 ದಿನ ಇರೋದು ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ. ಮೆರವಣಿಗೆ, ಉತ್ಸವ ಇದನ್ನು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಮಾಡಬೇಕು ಅಂತಿದೆ. ಮಾಸ್ಕ್ ಮತ್ತು 2ನೇ ಡೋಸು ಕಡ್ಡಾಯ. ಎರಡನೇದು ಇನ್ನೊಂದು ಭಾಳ ಮಹತ್ತರ ನಿರ್ಣಯ ತೆಗೆದುಕೊಂಡಿರೋದು, ಬೀಚ್ಗಳಲ್ಲಿ ರಾತ್ರಿ 7 ಗಂಟೆ ನಂತರ ಪ್ರವೇಶವನ್ನು ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅಂದರೆ ದೊಡ್ಡ ಜನಸಂದಣಿಗಳು, ಈ ಥರ ಪ್ರವಾಸೋದ್ಯಮದ ಸ್ಥಳಗಳು ಬರ್ತಾ ಇರೋದ್ರಿಂದ ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಜಾಗಗಳನ್ನು ಗುರುತಿಸಿ, ಮೊದಲನೇದು ಮಲ್ಪೆನಲ್ಲಿ ರಾತ್ರಿ 7 ಗಂಟೆ ನಂತರ ಅಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದೆ. ಜಗತ್ತದ ಒರಿಪುದ ಆಧಾರ ಧರ್ಮ ಅಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೇರು. ನಮ್ಮ ಕುಡ್ಲ ಚಾನೆಲ್ದ ಧರ್ಮ ನಂಬಿಕೆ ಹೊಸ ಕಾರ್ಯಕ್ರಮ ಉದಿಪರ ಮಲ್ತದ 6 ಇಂಚ ಪಂತೇರು. ಪ್ರೈಮ್ ಡಿಬೇಟ್, ಭೂತಾರಾಧನೆ, ಕೃಷಿ ಖುಷಿ, ರಂಗವಿಹಾರ, ತುಳು ತುಳಿಪು, ಚಿತ್ರಕಲೆ, ಕಂಬುಲ ಇಂಚ ತರಾವರಿ ಕಾರ್ಯಕ್ರಮ ಕೋರೊಂದು ಟಿವಿ ತೂಪುನಕ್ಲಿನ ಮನಸ್ಸಿಗೆ ಎಂದದ್ನ ನಮ್ಮ ಕುಡ್ಲ ಚಾನೆಲ್ ಇತ್ತೆ ನನ್ನೊಂಜಿ ಹೊಸ ಕಾರ್ಯಕ್ರಮವನ್ನು ಶುರು ಮಾಡ್ತದಂಡೆ. ಅವೇ ಧರ್ಮ ನಂಬಿಕೆ. ಆ ಕಾರ್ಯಕ್ರಮದ ಉದಿಪನಗೂ ಸೋಮವಾರ ನಮ್ಮ ಕುಳ್ಳದ BP ಕರ್ಕೇರ ಸ್ಟುಡಿಯೋದ ಲಕ್ಷ್ಮೀ BP ಕರ್ಕೇರ ಚಾವಡಿದ ಅಟ್ಟಣೆ ಮಾಲ್ತೆ ಇತ್ತೇನೆ. ಬಿನ್ನೆರ್ನ ಸೇರಿಗಿಡು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿರು ತುಡರು ಬೋಳ್ಪು ಪೊತ್ತಾದು ಧರ್ಮ ನಂಬಿಕೆ ಕಾರ್ಯಕ್ರಮ ಉದಿಪನ ಮಲ್ತೇರು. ಸ್ವಾಮೀಜಿಯರ ಆಶೀರ್ವಚನ ಕುರಿದು ಧರ್ಮೋ ರಕ್ಷತಿ ರಕ್ಷಿತಾಹ. ಧರ್ಮನು ನಮ್ಮ ಒರಿತಿನ ಧರ್ಮ ನಮನ್ ಕಾಪುಂಡು ಜಗತ್ತದ ಒರಿಪುದ ಆಧಾರ ಧರ್ಮ. ಧರ್ಮುಡು ವೈದಿಕ ಸಾಹಿತ್ಯ ಮಲ್ಲೆ, ವೇದ ಸಾಹಿತ್ಯ ಐಡ್ಲ ಮಲ್ಲೆ ನಮ್ಮ ಆಯುಷ್ಯ ಆರೋಗ್ಯನು ಅವು ತೆರಿಪೌಂಡು ಪಂಡೇರೆ. ಅಪಗ ಧರ್ಮ ಎನಿಪಿನ ನಮ್ಮ ಎಂಚ ಜೀವನ ಎನಿಪಿನಕ್ಕೆ ಇದು ಪಂಡೇರತ್ತ ಋಗ್ವೇದೊಂಜಿ ಪಾತ್ಯರ ಉಂಟು. ಧಾರಣಾತ್ ಧರ್ಮ ಇತ್ಯಾಹುಹು. ಆ ಧರ್ಮ ಎನಿಪಿನವು ಎಂಚ ನಮ್ಮ ಇನ್ನು ಧಾರಣೆ ಮಾಡ್ತು ನೋಡು. ಕಣಾದ ಋಷಿಗಳು ಐತ ಬಗ್ಗೆ ಎತ್ತು ಪನ್ಪೇರು ಏತು ಪೊರ್ಲು ಪನ್ಪೇರು ಅಂದ್ಕೊಂಡ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದ ರಕ್ಷಣೆ ಮನ್ಪಲೆ ಅವನಿಕ್ಲೆ ರಕ್ಷಣೆ ಮನ್ಪು ನೆನಪಿನೊಂಜಿ ವಿಚಾರನು ತೆರಿಪ ಉಂಟು. ಇನಿ ನಂಗೆ ಬೋಡ್ತನೆ ಎಂಚ ಅಂದ್ಕೊಂಡ ಧರ್ಮ ಎನಿಪಿನೊಂಜಿ ಇತ್ತು ನೀಡದವರ ಜಗತ್ತದ ಉರಿಪುದ ಆಧಾರನೇ ಧರ್ಮ ಎನಿಪಿನವು. ಮಾತೆತ್ತ ಪಿರವಡ್ಲು ಒಂಜಿ ವಿಶೇಷವಾದ ಗುಣಗಳು ಐತ ಪಿರವಡ್ದುಂಟು. ಇನಿ ಧರ್ಮದ ಬಗ್ಗೆ ಇಟ್ಟು ಪಂಡೊಂದು ಪೊಂಡೊಂದು ಆಡಲ್ಲ. ವೈದಿಕ ಸಾಹಿತ್ಯ ಭಾರಿ ಮಲ್ಲವು, ವೇದ ಸಾಹಿತ್ಯ ನೆನಾತು ಮಲ್ಲವು. ನೀನು ಬುಡುಪಾಯ್ರೆ ನಂಗೆ ಸಾಧ್ಯನೇ ಇಜ್ಜಿ. ಮತ್ತು ಒಂಜೆಡ್ದೊಂಜಿ ನಮ್ಮ ಬದುಕಿಗೆ ಆರೋಗ್ಯಗಳ ಆಯುಷ್ಯಗಳ ಪೂರ್ಣವಾಯಿ ನಂಚಿನ ವಿಚಾರ ನಾವು ಮಾತು ತಿರಿಪ ಉಂಡು. ದಾಯೆ ಕಾಂಡೆಲ್ಲ ಕೊಡು ಬೇಗ ನಮಕ್ ಬೋಡ್ತನಂಚಿನ ಅನುಕೂಲವಾಯಿನಂಚಿನ ಎಡ್ಡೆ ವಿಚಾರಗಳನ್ನ ಜನಕ್ಲೆ ಮನಸ್ಸಿಗೆ ದಿಂಜಾವಣೆ ಕೆಲಸ ಆವಡು. ಕಡೇರ ಅನಂತ ಪದ್ಮನಾಭಾಸ್ರಾಣ್ಯರು, ಶಿಬರೂರು ವೇದವಾಸ ತಂತ್ರಿ, ಜ್ಯೋತಿಷ್ಯರು ಎಂ ಗಿರಿಧರ ಭಟ್ರು, ವೈದಿಕ ವಿದ್ವಾಂಸರು ಶ್ರೀ ರಂಗ ಐತಾಳಕದ್ರ ಪಾಲ್ದಿಸೊಂದು ಧರ್ಮ ನಂಬಿಕೆ ಕಾರ್ಯಕ್ರಮಕ್ಕೆ ಎಡ್ಡೆಪ್ಪು ಬೈತಿರು. ದೀಪವನ್ನು ಹಚ್ಚಿ ನಾವು ಹೇಗೆ ದೃಢತೆಯನ್ನು ಸಾಧನೆ ಮಾಡಬೇಕು ಅಂತ ಕಾಣಲಿಕ್ಕೆ ಒಂದು ದೀಪವನ್ನು ಹಚ್ಚಿ ಅದನ್ನು ನೋಡುವುದು, ಅದರ ಸುತ್ತವನ್ನು ನೋಡುವುದು, ಮತ್ತು ಅದರ ಮಧ್ಯದ ಆಚೆ ಈಚೆ ಇರತಕ್ಕಂತಹ ಹಳದಿ ಆಕಾರದ ಪ್ರಜ್ವಲನೆ ನೋಡುವುದು, ಅದಕ್ಕಿಂತ ಒಳಗೆ ಆಗಿರತಕ್ಕಂತಹ ವಿಶೇಷವಾದ ಪ್ರಜ್ವಲನೆ ಇರತಕ್ಕಂಥ ಬಿಂದುವನ್ನು ನೋಡೋದು. ಈ ರೀತಿಯ ಸಾಧನೆಯನ್ನು ಮಾಡಿಕೊಂಡು ಹೋದಾಗ ನಮಗೆ ಏಕಾಗ್ರತೆ ಹೆಚ್ಚು ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ನಿಟ್ಟಿನಲ್ಲಿ ದೇವಸ್ಥಾನಗಳು ಇರುವುದು ಅದಕ್ಕೋಸ್ಕರವೇ. ಆ ವೇದದ ಮಂತ್ರಗಳನ್ನು ಪಠಿಸಿಕೊಂಡು ಮಾಡಿದಂಥ ಕರ್ಮಾಂಗವು ಶಾಶ್ವತವಾದಂಥ ಒಂದು ವ್ಯವಸ್ಥೆಗೆ ನಮಗೆ ಪ್ರಾಪ್ತಿ ಆಗ್ತದೆ. ಈ ಒಂದು ಕಾರಣದಿಂದ ನಾವು ಆ ವೇದಗಳನ್ನು ಆಶ್ರಯಿಸಿ ಅದನ್ನು ಸಾಧ್ಯವಾದಷ್ಟು ಕಲಿತು ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವುದರಿಂದ ಭಗವಂತನ ಅನುಗ್ರಹವು ನಮಗೆ ಶಾಶ್ವತವಾಗಿ ಪ್ರಾಪ್ತಿಯಾಗ್ತದೆ. ಮಾತ್ರವಲ್ಲದೆ ಸುಭೀಕ್ಷೆಯು ಪ್ರಾಪ್ತಿಯಾಗ್ತದೆ. ಇದರಿಂದಾಗಿ ಆ ವೇದ ಮಂತ್ರಗಳಿಂದ ಲೋಕವೂ ಕೂಡ ಉದ್ಧಾರ ಆಗ್ತದೆ. ಲೋಕಕ್ಕೆ ಹಿತ ಆಗಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಏನು ಪ್ರಾರ್ಥನೆ ಇದೆ, ಅದು ಎಲ್ಲರಿಗೂ ಲಭಿಸಬೇಕು ಎಂಬ ಚಿಂತನೆ ಬಂತು ಅಂತಾದರೆ ಅದೇನು ದೊಡ್ಡ ನಿಷ್ಕಾಮಕರ್ಮ. ಅದರಿಂದಾಗಿ ನಮಗೆ ಬರುವ ಫಲ ಬಹಳ ವಿಶೇಷವಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ದೇವರನ್ನು ಉಪಾಸನೆ ಮಾಡಬೇಕು, ಆ ನಿಟ್ಟಿನಲ್ಲಿ ಯಾಗಯಜ್ಞಾದಿಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲಿಯೇ ನಮ್ಮ ಪ್ರವೃತ್ತಿ ನಡೆದಾಗ ನಮಗೆ ಎಲ್ಲ ರೀತಿಯಾದಂತಹ ಸುಖ ಶಾಂತಿ, ನಮಗೂ ಸುಖ ಶಾಂತಿ, ಲೋಕಕ್ಕೂ ಸುಖ ಶಾಂತಿ ಲಭಿಸುತ್ತದೆ. ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರ ಉದಿಪನ ಲೇಸಿಡಿತ್ತೇರು. ಪ್ರದೀಪ್ ಉಪಾಧ್ಯಾಯರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ವಾರ ವಾರ ಸೋಮವಾರದ ನಿಬಯ್ಯ ಆಜೆಡ್ದು ಕಾರ್ಯಕ್ರಮ ಪ್ರಸಾರ ಆಪುಂಡು.
ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠ ಏರಿನ ಶ್ರೀಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿರು ದೇಶದ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡದು ಪಿರ ಒಡಿಪು ನಗರಗೂ ಪಜ್ಜದೀಪನ ಕಾರ್ಯಕ್ರಮ ಸೋಮವಾರ ಸಂಪ್ರದಾಯದಂಚ ತಕ್ಕ ಮಟ್ಟ ನಡೆತಂಡು. ಕೊರೋನಾ ಕಾರಣ ಸರ್ಕಾರದ ಮಾರ್ಗಸೂಚಿಗಳು ಜಾರಿಡು ಉಪ್ಪು ನೀಡಿದವರ ಈ ಸರ್ತಿದ ಉಡಿಪು ಪರ್ಯಾಯ ಮಲ್ಲ ಉಚ್ಚಯ ಸಂಪ್ರದಾಯಗೂ ಸರಿಯಾದ ತಕ್ಕ ಮಟ್ಟಿನ ನಡಪಾಯ ಅಠಣೆ ಸಾಗುತ್ತದೆ. ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠ ಇರುನ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿರು ಒಡಿಪು ನಗರಗೂ ಪಜ್ಜದೀಪನ ಕಾರ್ಯಕ್ರಮ ಸೋಮವಾರ ತಕ್ಕ ಮಟ್ಟಿನ ನಡೆದಿದೆ. ದೇಶದ ಬೇತೆ ಬೇತೆ ಪುಣ್ಯಕ್ಷೇತ್ರಗಳಿಗೆ ಪೋದು ಬತ್ತನ ಸ್ವಾಮೀಜಿರನ್ನು ನಗರದ ಜೋಡು ಕಟ್ಟಡಿ ಎದ್ದುಕೊಂಡಿರು. ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಯರು, ಹಿರಿಯ ಸ್ವಾಮೀಜಿಯರಿಗೆ ಮರ್ಯಾದೆ ಮಂದಿರು. ಜೋಡು ಕಟ್ಟಿಡಿದು ಶ್ರೀಕೃಷ್ಣ ಮಠ ಮುಟ್ಟ ಸ್ವಾಮೀಜಿಯರನ್ನು ಮೆರವಣಿಗೆ ನಡೆತ್ತದೆ. ದುಂಬು ಮಾತ ಪರ್ಯಾಯ ಪೀಠ ಏರುನ ಸ್ವಾಮೀಜಿರು ಒಡಿಪು ನಗರವು ಕಾರದಿನಾಗ ಮಾಮಲ್ಲ ಉಚ್ಚೇದಂಚ ಕಾರ್ಯಕ್ರಮ ಇತ್ತಲು ಭಾರಿ ಜನ ಸೇರೊಂದಿತ್ತಿರು. ನೂದೆಡ್ಲ ಮಿಕ್ಕದು ಕಲಾಕೂಟ ಟ್ಯಾಬ್ಲು ಮಾತ ಇತ್ತದು ಸ್ವಾಮೀಜಿರನ್ನು ಎದುಕೊಂಡಿತ್ತಿರು. ಅಂಡ ಈ ಸರ್ತಿ ಅವು ಒವ್ಲದ ಅಂತೆ ಅಬ್ಬರ ಇಜ್ಜಂದೆ ಮಠದ ಸಂಪ್ರದಾಯದ ವಾಲಗ, ಚೆಂಡೆ, ಕೊಂಬು, ಕಾಳೆ ಮಾತ್ರ ಇತ್ತದು ಸ್ವಾಮೀಜಿರನ ಮೆರವಣಿಗೆ ನಡೆತ್ತದೆ. ಪರಮಪೂಜ್ಯ ಶ್ರೀಪಾದರು ನಮ್ಮ ಪರ್ಯಾಯ ಪೀಠದ ಪೂರ್ವಭಾವಿಯಾಗಿ ಅನೇಕ ಧಾರ್ಮಿಕ ಪ್ರಕ್ರಿಯೆಗಳನ್ನು ನಡೆಸಿದ್ದಾರೆ. ಮೊದಲಾಗಿ ಈ ಅನ್ನಬ್ರಹ್ಮ ಅಂತ ಹೇಳುವ ಒಂದು ಸಂಕೇತವಾಗಿ ಬಾಳೆ ಮುಹೂರ್ತ, ಆಮೇಲೆ ಅಕ್ಕಿ ಮುಹೂರ್ತ, ಆಮೇಲೆ ಕಟ್ಟಿಗೆ ಮುಹೂರ್ತ, ಆಮೇಲೆ ಭತ್ತದ ಮುಹೂರ್ತ, ಹೀಗೆ 4 ಪ್ರಕ್ರಿಯೆಗಳು. ಇದು ಅನ್ನಬ್ರಹ್ಮನ ಸಂಕೇತವಾಗಿ ಇಲ್ಲಿ ನಿರಂತರವಾಗಿ ಅನ್ನಬ್ರಹ್ಮನ ಒಂದು ಸೇವೆ ಹಗಲು ರಾತ್ರಿ ನಡಿಬೇಕೆಂಬ ಒಂದು ಅಪೇಕ್ಷೆಯಿಂದ, ಸಂಕಲ್ಪದಿಂದ ಮಧ್ವಾಚಾರ್ಯರ ಕಾಲದಿಂದಲೇ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದ್ದಾರೆ. ಅದು ಕೃಷ್ಣ ಮಠದ ಒಳಭಾಗದಲ್ಲೇ ಇರತಕ್ಕಂಥದ್ದು. ಪ್ರತಿದಿನವೂ ಕೂಡ ಅಕ್ಷಯ ಪಾತ್ರೆಗೆ ಕೃಷ್ಣನ ಪೂಜೆ ಆದ ನಂತರ ಪೂಜಾ ಕರ್ಮವೂ ಕೂಡ ನಡೀಲಿಕ್ಕಿದೆ. ಅದರ ತರುವಾಯ ಏನಂತ ಹೇಳಿದರೆ, ಸ್ವಾಮಿಗಳು ಆ 18ನೇ ತಾರೀಕು ಕೃಷ್ಣ ಮಠವನ್ನು ಪ್ರವೇಶಿಸಿದ ತರುವಾಯ ಮಧ್ವಾಚಾರ್ಯರ ಸಾನ್ನಿಧ್ಯದಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ವೀಕಾರ ಮಾಡಿ ಆಮೇಲೆ ಸರ್ವಜ್ಞ ಪೀಠಾರೋಹಣ ಮಾಡಲಿಕ್ಕಿದ್ದಾರೆ. ಆಮೇಲೆ ಪರ್ಯಾಯ ದರ್ಬಾರ್ ನಡೀತದೆ. ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವಿರೆಂತುದು ಶ್ರೀ ಅನಂತೇಶ್ವರ ಚಂದ್ರಮೌಳೀಶ್ವರ ದೇವರಿಗೆ ಪೂಜಿಸಂದಾದು ಅರಣ ಕೃಷ್ಣಾಪುರ ಮಠಕ್ಕೂ ಪುಗ್ಗೇರು. ಜನವರಿ 15 ನಡಪನ ಪರ್ಯಾಯ ಮಲ್ಲ ಉಚ್ಚೇದ ಪೊರ್ತುಡ್ಲ ನೈಟ್ ಕರ್ಫ್ಯೂ ಸೇರಿನಂಚ ಕೋವಿಡ್ ನಿಯಮಲು ಜಾರಿಡುಪುಡು ಆನಿ ರಾತ್ರಿ 2 ಗಂಟೆಗೆ ಪರ್ಯಾಯ ಮೆರವಣಿಗೆ ಶುರು ಆವಡಾತಂಡು. ಲೆಕ್ಕದ ಭಕ್ತಿ ರೀತಿದು ಮೆರವಣಿಗೆ ನಡಪಾಯರೆ ಸರ್ಕಾರದ ಒಪ್ಪಿಗೆ ಕೇಂದ್ರ. ರಾತ್ರಿ ಒವ್ವೇ ಕಾರ್ಯಕ್ರಮ ದೀವನಿರೆ ಅವಕಾಶ ಇಜ್ಜಿಂದು ಈ ದುಂಬಿ ಜಿಲ್ಲಾಡಳಿತ ಪಂತಡು. ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯರೇ ತಕ್ಕ ಮಟ್ಟದ ಆಚರಣೆ ಯಾವ ಒಂದು ಬಯಕಿದ್ದೀರಿ? ಪರ್ಯಾಯ ಪೀಠ ಏರಲಿರುವಂಥ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು ಈಗ 3 ಗಂಟೆಗೆ ತಮ್ಮ ಎಲ್ಲ ಪ್ರವಾಸವನ್ನು ಮುಗಿಸಿ ಉಡುಪಿಯ ಪ್ರವೇಶ ಮಾಡಲಿಕ್ಕಿದ್ದಾರೆ. ಅವರನ್ನು ನಾವು ಸ್ವಾಗತ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಇವತ್ತು ಪುರಪ್ರವೇಶದ ಮೂಲಕ ಆಗ್ತಾಯಿದೆ. ಈ ಬಾರಿ ಕೋವಿಡ್ನ ಒಂದು ನಿಯಮಾವಳಿ ಇರೋದರಿಂದ ಕೋವಿಡ್ ನಿಯಮಾವಳಿಯಂತೆ 200 ಜನರಿಗೆ ಮೀರದೇ ಇದ್ದಂಥ ರೀತಿಯಲ್ಲಿ ಮೆರವಣಿಗೆ ಇರಬೇಕು ಅಂತ ಹೇಳುವಂಥ ತಯಾರಿಯನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದಂಥ ಎಲ್ಲ ಜಾನಪದ ತಂಡಗಳು, ಟ್ಯಾಬ್ಲೋಗಳು ಮತ್ತು ಇನ್ನಿತರ ಇದನ್ನು ರದ್ದುಪಡಿಸಿ ಕೇವಲ ವಾದ್ಯ, ಬ್ಯಾಂಡ್, ಬಿರುದಾವಳಿ ಇದೆಲ್ಲದಕ್ಕೆ ಸಂಪ್ರದಾಯಬದ್ಧವಾಗಿ ಯಾವುದಿದೆ ಅದಕ್ಕೆ ಮಾತ್ರ ಸೀಮಿತವಾಗಿದೆ. ಟ್ಯಾಬ್ಲೋ ಸ್ವಾಮೀಜಿಯವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಟ್ಯಾಬ್ಲೋ ಬಿಟ್ಟರೆ ಬೇರೆ ಯಾವುದೇ ಟ್ಯಾಬ್ಲೋಗಳು ಇರುವುದಿಲ್ಲ. ಸೊ ಹಾಗಾಗಿ ಪುರಪ್ರವೇಶವನ್ನು ಅತ್ಯಂತ ಸರಳೀಕೃತವಾಗಿ 200 ಜನಕ್ಕೆ ಮೀರದಂತೆ ಮಾಡಬೇಕು ಅಂತ ಮಾಡ್ತೀವಿ.
ವಾರ ಕೇರಿಗೆ ಬರ್ಪುನ ಮಾತು ಸಾರ್ವಜನಿಕ ಆಚರಣೆಯನ್ನು ಕೈಬಿಡುತ್ತದು. ನಿಚ್ಚಲ ಲೆಕ್ಕದ ಜನ ಇತ್ತಿದ್ದು ಪುದೆ ಕಾಣಿಕೆ ಮೆರವಣಿಗೆ ನಡಪದು. 400 ವರ್ಷದ ಇತಿಹಾಸ ಒಪ್ಪುನ 2 ವರ್ಷಗರದ ಪರ್ಯಾಯ ಒಂದುವೇ ಸುರೂತ ಸರ್ತಿ ಸಂಪ್ರದಾಯ ಪಾಲಿತೊಂದು ತಕ್ಕ ಮಟ್ಟ ನಡತಂದು. ಒಡಿಪು ಪರ್ಯಾಯ ಮಲ್ಲ ಉಚ್ಚೆ ಈ ಸರ್ತಿ ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊರದು ಲೆಕ್ಕದ ಜನ ಸೇರಿದು ಪರ್ಯಾಯ ದರ್ಬಾರ್ ಸಭೆ ನಡಪುನೊಂದು ಇಂಧನ ಬೊಕ್ಕ ಕನ್ನಡ ಸಂಸ್ಕೃತಿ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೀರು. ಆರು ಒಡಿಪುಡು ಮಾಧ್ಯಮದ ಕ್ರೀಡಾ ಪಾತೇರಿಯರು. ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಮಲ್ಲ ಉಚ್ಚಯ ಜನವರಿ 17-18 ನಡಪುಂಡು. ಶ್ರೀಕೃಷ್ಣಪುರ ಮಠದ ಪರ್ಯಾಯ ಉಚ್ಚಯಗುಲ ಸರ್ಕಾರದ ಕೊರೋನಾ ಮಾರ್ಗಸೂಚಿಲು ಲಗವಾಪುಂಡು. ಅಂಚದು ಒಡಿಪುಡು ಸುದ್ದಿ ಮಾಧ್ಯಮಲಿನ ಒಟ್ಟುಗು ಮಂತ್ರಿ ವಿ ಸುನೀಲ್ ಕುಮಾರ್ ಪಾತಿರ್ದು ರಾತ್ರಿ 9 ಗಂಟೆ ಮುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಉಂಡು. ಅಷ್ಟಮಠದ ಸ್ವಾಮೀಜಿಲು ಲೆಕ್ಕದ ಜನಕುಲು ಇತ್ತಿದ್ದು ನಡಪುನ ಕಲಾಕೂಟದ ಮೆರವಣಿಗೆಡು ಪಾಲ್ದೆತೊಂದಿರು. ಪರ್ಯಾಯ ಮಲ್ಲ ಉಚ್ಚೆಡು ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊರೊಂದಿತ್ತಿದ್ದು ಲೆಕ್ಕದ ಜನ ಸೇರಿದು ಪರ್ಯಾಯ ದರ್ಬಾರ್ ಸಭೆ ನಡಪುಂಡು. ಈ ಸರ್ತಿ ಪರ್ಯಾಯ ಪೀಠದ ಮರ್ಯಾದೆಗೆ ಸಂದನ ಕೃಷ್ಣಾಪುರ ಮಠಲ ಒಂದೇಕೆ ಒಪ್ಪಿಗೆ ಕೊರ್ತುಂಡು. ಭಾರಿ ಜನ ಸೇರಿರೆ ಬಲ್ಲಿ ಎಂದು ಭಿನ್ನೈತೆನ್ನುವ ಆಂಡ ಕೃಷ್ಣ ಮಠಟು ದೇವರೆಂತು ಎರೆ ಒವ್ವೆ ಅಡ್ಡಿ ಇಜ್ಜಿಂದು ಇಂಧನಮುಖ ಕನ್ನಡ ಸಂಸ್ಕೃತಿ ಇಲಾಖೆದ ಮಂತ್ರಿ ಸುನೀಲ್ ಕುಮಾರ್ ಪಂಡೇರು. 17ನೇ ತಾರೀಕು ಸಂಜೆ ಮೊದಲು ಪಾರಂಪರಿಕವಾಗಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಸಂಜೆಗಳು ಬೇರೆ ಬೇರೆ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ನಡೀತಾ ಇತ್ತು. ಇದನ್ನು ರಾತ್ರಿ 9 ಗಂಟೆ ತನಕ ಮಾತ್ರ ಮಾಡಬೇಕು ಅಂತೇಳಿ ನಿರ್ಣಯವನ್ನು ಇವತ್ತು ಜಿಲ್ಲಾ ಆಡಳಿತದ ಕಡೆ ತೆಗೆದುಕೊಂಡಿದೆ. ಇನ್ನು ಪರ್ಯಾಯದ ಮೆರವಣಿಗೆಗೆ ಸ್ವಾಮೀಜಿಗಳಿಗೆ ಮತ್ತು ಸೀಮಿತವಾದಂಥ ಕಲಾತಂಡಗಳಿಗೆ ಮಾತ್ರ ಅವಕಾಶ. ಸ್ವಾಮೀಜಿಗಳ ದಂಡತೀರ್ಥದಿಂದ ಅವರು ಸ್ನಾನವನ್ನು ಮಾಡಿ ಇಲ್ಲಿ ಮೆರವಣಿಗೆಗೆ ಏನು ಬರ್ತಾರೆ ಆ ಸಂದರ್ಭದಲ್ಲಿ ಸೀಮಿತವಾದಂಥ ಕಲಾತಂಡಗಳು ಅದನ್ನು ಇವತ್ತು ಪರ್ಯಾಯ ಸಮಿತಿಯವರ ಜೊತೆಗೆ ಚರ್ಚೆ ಮಾಡಿ ಕಡಿಮೆ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಕಲಾತಂಡಗಳನ್ನು ಬಳಸಿಕೊಂಡು ಪರ್ಯಾಯ ಉತ್ಸವದಲ್ಲಿ ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಡೋ ದೃಷ್ಟಿಯಿಂದ ಅದನ್ನು ಮಾಡಬೇಕು ಅಂತಾಗಿದೆ. ಮತ್ತು ರಾಜಾಂಗಣದ ಒಳಗೆ ಸೀಮಿತವಾದಂಥ ಸಂಖ್ಯೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪರ್ಯಾಯ ಸಮಿತಿಯವರು ಕೂಡ ಒಪ್ಕೊಂಡಿದ್ದಾರೆ. ನಾವು ಅದನ್ನು ಜಿಲ್ಲಾಡಳಿತಗಳಿಂದ ಮತ್ತೊಂದು ಸೇರಿ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಅದಕ್ಕೆ ಎಷ್ಟು ಸೀಮಿತ ಮಾಡಬೇಕು ಅಷ್ಟು ಸೀಮಿತ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡ್ತೇವೆ. ಪಕ್ಷದ ಶಿಸ್ತಿನ ಮೀರಿ ನಡೆದವರ ಪಕ್ಷದ ಜಿಲ್ಲಾ ಗುರುಕಾರನ ಸೂಚನೆದಂಚ ಕುಡ್ಲ ವಿಧಾನಸಭಾ ಕ್ಷೇತ್ರದ ಸಾಂಬಾರ್ ತೋಟ ಬೂತ್ ನಂಬರ್ 109 ಗುರುಕಾರ್ರೆ ಮಹಮ್ಮದ್ ಅಸ್ಗರ್ನ ಬಿಜೆಪಿ ಪಕ್ಷೊಡ್ದು ಅಮಾನತ್ ಮಾಡ್ತಿದ್ದಾರೆ. ಪಕ್ಷದ ಶಿಸ್ತಿನ ಮೀರಿ ನಡೆದವರ ಪಕ್ಷದ ಜಿಲ್ಲಾ ಗುರುಕಾರ್ಯರನ ಸೂಚನೆದಂಚ ಬಿಜೆಪಿ ಪಕ್ಷೊಡ್ದು ಕುಡ್ಲ ವಿಧಾನಸಭಾ ಕ್ಷೇತ್ರದ ಸಾಂಬಾರ್ ತೋಟ ಬೂತ್ ನಂಬರ್ 109 ಗುರುಕಾರ್ಯರು ಮಹಮ್ಮದ್ ಅಸ್ಗರ್ನ ಅಮಾನತ್ ಮಾಡ್ತಿದ್ದಾರೆ. ಕುಡ್ಲ ವಿಧಾನಸಭಾ ಕ್ಷೇತ್ರದ ಪಜಿರ್ ಗ್ರಾಮದ ಬೂತ್ ನಂಬರ್ 109 ಸಾಂಬಾರ್ ತೋಟ ಬಿಜೆಪಿ ಗುರುಕಾರ್ಯರು ಮಹಮ್ಮದ್ ಅಸ್ಗರ್ರೇನು ಬಿಜೆಪಿ ಪಕ್ಷದ ಶಿಸ್ತು ಮೀರಿ ನಡೆದವರ ಅಮಾನತ್ ಮನ್ಸದು ಪಕ್ಷದ ಕುಡ್ಲ ಮಂಡಲ ಗುರುಕಾರ್ಯರು ಆದೇಶ ಪಿದಾಡ್ಪಾದಿರು. ಸಾಲೆತ್ತೂರುಡು ನಡತ್ತಿನ ಕೊರಗಜ್ಜ ದೈವಗೂ ಮದಿಮಾಯೆ ಅಪಮಾನ ಮಂತನ ಕೇಸಿರು ಪೊಲೀಸರು ಒರಿ ಆರೋಪಿನ ಪಂಡ ಮದಿಮಾಯನ ಸೋದರನು ಸ್ವಾಧೀನೋಗ್ದಿ ತಂದು 5 ಬೊಕ್ಕ ಬುಡುಗಡೆ ಮಂತಿತ್ತಿರು. ಈ ಬಗೆಟ್ ಅಸ್ಗರ್ ಕೈ ಇತ್ತನದು ದೂರ್ಕೆಂದು ಬೈದರು. ಗುರುಪುರ ಉಲೈಬುಟ್ಟದ ಸಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನಡು ಸೋಮವಾರ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ನಡತ್ತಂಡು. ಲಕ್ಷ್ಮೀಶ ಕೆಮಿಜ ಶ್ರೀಮತಿ ರತ್ನ ರುಕ್ಮಯ್ಯ ಸಫಲಿಗ ಅರಂತ ಕೋಡಿ ಬೊಕ್ಕ ಸಂಸಾರ ಈ ಪರಕ್ಕಿದ ಆಟ ಆಟಣ ಮಲ್ತಿದ್ದೀರಿ. ಕೊರೋನಾ ಒಮಿಕ್ರಾನ್ ಪಂಡದು ಆಟದ ಕಲಾವಿದರಿಗೆ ಮಲ್ಲ ಪಿಟ್ಟು ಬುಡ್ದು ಸರ್ಕಾರದ ಮಾರ್ಗಸೂಚನೆಯನ್ನು ಪಾಲನೆ ಮಲ್ಪಡಾದ ಬೈದರೆ ಆಂಡಲ ಪರಕ್ಕಿದ ಆಟಲು ಸರ್ಕಾರದ ಕೋವಿಡ್ ಮಾರ್ಗಸೂಚಿದಂಚ ನಡತೊಂದುಂಡು. ಬಯ್ಯಗೆ ಶುರು ಮಲ್ತದು ಬೇಗ ಮುಗಿತೊಂದುಲ್ಲೇರು. ಸೋಮವಾರ ಉಲೈಬುಟ್ಟದ ಸಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನದ ಪಿದೈ ಶ್ರೀ ದೇವಿ ಮಹಾತ್ಮೆ ಸೇವೆ ಆಟ ನಡತ್ತದು. ಲಕ್ಷ್ಮೀಶ ಕೆ ಮಿಜರ್ ಅರಿನ ಬುಡಿದಿ ಜೋಕುಲು ಬೊಕ್ಕ ರತ್ನ ರುಕ್ಮಯ್ಯ ಸಫಲಿಗ ಬೊಕ್ಕ ಜೋಕುಲು ಅರಂತ ಕೋಡಿ ಮೊಕುಲು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದರ್ಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಈ ಪರಕ್ಕಿದ ಆಟ ಆಟಣ ಮಲ್ತಿದ್ದೀರು. ಊರ ಪರ ಊರ ಆಟದ ಅಭಿಮಾನಿಗಳು ಕಟೀಲ್ದ ಭಕ್ತರು ಸೇವಾ ಕರ್ತಲಿನ ಕುಟುಂಬ ಸಂಸಾರದಗಳು ಬಂಧುಲು ಶ್ರೀ ದೇವಿ ಮಹಾತ್ಮೆ ಆಟ ತುಯ್ಯಿರು. ಗೋಪಾಲ ಕೃಷ್ಣನ ಪಾಪ ವಿನಾಶನ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳು ಯಾವ ಜೀವರಾಶಿಗಳು ಸೃಷ್ಟಿ ಮಾಡಬೇಕಾದ್ರೆ ನಾನು ಹೌದಲ್ಲ, ಪಾಲನ ಕರ್ತವ್ಯ ನೀನು, ಬೇಡವೆಂದರೆ ಲಯ ಬೆಳೆಸಿ ಅವನ ಕರ್ತವ್ಯ ತಾನೆ.
ನಮ್ಮ ಟಿವಿ. ಅದು ನಿಮ್ಮ ಟಿವಿ ಅಲ್ಲ, ಈ ಸಲ ಅವರ ಟಿವಿ. ಯಾವುದೇ ಕಷ್ಟ ಬಂದ್ರು ಸಾವೊಂದೇ ದಾರಿಯೇ. ನಾನು ಸಾಯಕೂಡದು, ನಾನು ಗೆದ್ದು ಸಾಧಿಸಿ ತೋರಿಸಬೇಕು. ನಿಮ್ಮ ಸಹಕಾರವನ್ನು ಮರೆಯಲಾರೆ. 3 ಲಾಖ ದೇಶ ಮಹಿಷ. ಮಕ್ಕಳೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡುಪಿ ಅವರೆತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಮಹಿಷಾಸುರ ಮರ್ದಿನಿ ತೂಗಿದಳು ಈ ಆಲಯ. ಏನು ಅದ್ಭುತವನ್ನು ಕಾಣುತ್ತಾ ಇದ್ದೇನೆ. ರಂಜಿತ ಪಶ್ಚಿಮಾಂಚಲ ಕಿರಾತಂ ತೊಟ್ಟ ಸಂಧಾನವನ್ನು ಮುರಿದು ಸಂಗ್ರಾಮವನ್ನೇ ಬಯಸಿಬಿಟ್ಟ ಬಯಸಿದಳೆ. ಆಕಾಶ ಬಿಡಿ ಭೂಮಿಗೆ ಹೊಂಡೆ, ಭೂಮಿಗೆ ಬಡಿ ಮಂಚವಡ ಹೊಂಡೆ. ಸಂಕಲ್ಪ ಸಿದ್ಧಿರತ್ವ ದೀರ್ಘಾಯುಷ್ಯಾಭಿವೃದ್ಧಿ ಮನೋರಥ ಪೂರ್ಣ. ಇತ್ತೆ ಕುಡೂರ ಮುಖ್ಯಾಂಶಗಳು. ಯುವವಾಹಿನಿ ಕೇಂದ್ರ ಸಮಿತಿದ ನಿಲೆಟ್ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರ, ಡಯಾಲಿಸಿಸ್ ಸೇವೆ ಒದಗಾವನಟಿ ವೆಲ್ನಾಕ್ ಆಸ್ಪತ್ರೆಗೆ ರಾಜ್ಯೋಡಿ 1ನೇ ಸ್ಥಾನ. ವೇದವ್ಯಾಸ್ ಕಾಮತ್. ಒಡಿಪು ಜಿಲ್ಲೆಡ್ ಕೊರೋನಾ ಸೀಕ್ದ ಬಗೆಟ್ ಮಂತ್ರಿಯರನ್ನ ದುಂಬಾಳ್ತಿಡ್ ತುರ್ತು ಕೋವಿಡ್ ಸಭೆ, ಧಾರ್ಮಿಕತೆಗೆ ಒತ್ತು ಕೊಡದು ಈ ಸತಿ ಲೆಕ್ಕದ ಜನ ಸೇರಿದ ಪರ್ಯಾಯ ದರ್ಬಾರ್ ಸಭೆ. ಒಡಿಪುಡು ಮಂತ್ರಿ ವಿ ಸುನಿಲ್ ಕುಮಾರ್. ನಮಕುಡ್ಲ ಚಾನೆಲ್ದ ಧರ್ಮ ನಂಬಿಕೆ ಹೊಸ ಕಾರ್ಯಕ್ರಮ ಉದಿಪನ, ಪರ್ಯಾಯದ ಲೆಕ್ಕುಡು ದೇಶದ ಪುಣ್ಯಕ್ಷೇತ್ರಗಳಿಗೆ ಪೋದು ಪಿರ ಒಡಿಪು ನಗರವು ಪಜ್ಯದಿನ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ. ಕೊರೋನಾ ವ್ಯಾಕ್ಸಿನ್ ಸರ್ಕಾರದ ಕರ್ತವ್ಯ, ಅಂಡಲ ಐಕ್ಲ ಪ್ರಚಾರ ಪಡೆಯೊಂದುಲ್ಲೇರು ಕರ್ಫ್ಯೂಡ್ದು ಆಟದ ಕಲಾವಿದರಿಗೆ ಭಾರಿ ಉಪದ್ರ, ಕುಡ್ಡಡ ಬಿ ರಮಣತ್ರೈ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯನ್ನು ಮುಗಿಂಡೆ ನನ್ನಲಾತ್ ಸುದ್ದಿ ಬೊಕ್ಕ ಮನರಂಜನೆಗತ್ತು ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೋಲ್ಮೇಲು.